ಹಲೋ ಗೈಸ್, ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಎಲ್ಲರೂ ಈಗಷ್ಟೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಏನಾದರೂ ಮಾಡಿಕೊಂಡು ತಿಂದಿದ್ದೀವಿ. ಯಾಕೆ ಅಂದರೆ ನಾನು ನಿನ್ನೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಸ್ವಲ್ಪ ಅದ್ರ ಬಗ್ಗೆನೇ ಮಾತಾಡಿಕೊಂಡು ಸ್ವಲ್ಪ ಬೇಜಾರಾಗಿ ಇಷ್ಟೊತ್ತು ಮಾತಾಡಿಕೊಂಡು ಈಗ ಎದ್ದು ನಿನ್ನೆ ಏನೇನು ನಡೀತು ಅನ್ನೋದನ್ನು ಶೇರ್ ಮಾಡೋಣ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಏನಪ್ಪ ಅದು ಅಂದರೆ, ಒಂದಷ್ಟು ಕೆಟ್ಟ ಜನ ಇರ್ತಾರೆ. ಅಂಥವ್ರಿಗೆ ಏನು ಹೇಳಬೇಕು ಅನ್ನೋದನ್ನು ನೀವೇ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಯಾಕೆಂದರೆ ನಮ್ಮವರೇ ನಮಗೆ ಒಳ್ಳೆಯದನ್ನು ಬಯಸೋದು ತುಂಬಾ ಕಡಿಮೆ ಅಂತ ನಿನ್ನೆ ಗೊತ್ತಿತ್ತು. ಬಟ್ ಇಷ್ಟರ ಮಟ್ಟಿಗಿದ್ದಾರೆ ಅಂದರೆ ಏನಂತಾರೆ, ಇಷ್ಟರ ಮಟ್ಟಿಗೆ ದ್ವೇಷ ಕಾಡ್ತಾರೆ ನಮ್ಮ ಮೇಲೆ ಅನ್ನೋದನ್ನು ನನಗೆ ಗೊತ್ತಿರಲಿಲ್ಲ. ಸ್ಪೆಷಲಿ ನನ್ನ ಮೇಲೆ ಅಂತ ಯಾಕೆ ಹೇಳ್ತೆ, ನನ್ನ ಮೇಲೆ ಅಂತಲ್ಲ, ಯಾರಾದರೂ ಏನಾದರೂ ಒಂದು ಚೂರು ಒಳ್ಳೇದಾಗ್ತಾ ಇದ್ದಾರೆ ಅಥವಾ ಅವ್ರಿಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾನು ಹೇಳೋದಷ್ಟೇ, ಸಾಧ್ಯ ಆದರೆ ಆಶೀರ್ವಾದ ಮಾಡಿ. ಬಟ್ ಕೆಟ್ಟದ್ದು ಬಯಸ್ತೀನಿ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಅದು ಕೆಟ್ಟದಾಗೋದು. ನೆನ್ನೆ ಸಾವಿಗೆ ಬಂದಿದ್ದಾಗ ನನ್ನ ಕಿವಿಗೆ ಒಂದೆರಡು ಮೂರು ಮಾತು ಬಿತ್ತು. ಏನು ಅಂದರೆ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇದೆ, ಒಂದು 4 ಫ್ಲೋರು ಮನೆ ಕಟ್ಟಬೇಕು ಅಂದರೆ ಎಷ್ಟಾಗುತ್ತೆ ಏನೋ ಅನ್ನೋದು. ಅದ್ರ ಪ್ರಕಾರ ಅಲ್ಲಿ ಮಾತಾಡ್ತಾಯಿದ್ರು. ಸೊ ನನಗೆ ಎಷ್ಟು ಜನ ಮಾತಾಡಿದಾರೋ ಏನೋ ಗೊತ್ತಿಲ್ಲ, ಒಂದಿಬ್ಬರು ಮಾತಾಡಿರೋದು ಮಾತ್ರ ನನ್ನ ಹತ್ರ ಬಂದು ಹಂಚ್ಕೊಂಡಾಗ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ತುಂಬ ಬೇಜಾರಾಯಿತು. ಇನ್ನೊಂದು 2 ತಿಂಗಳು 3 ತಿಂಗಳು ನೋಡಿ, ಬಿಲ್ಡಿಂಗ್ನ ಮಾರಕ್ಕೆ ಇಟ್ಬಿಡ್ತಾಳೆ. 1 ಕೋಟಿಗೆ ಸೇಲ್ಗಿದೆ, ಆವಾಗ ಅವಳು ಸೇಲ್ಗೆ ಇಟ್ಟರೆ ಅದನ್ನು ನಾನೇ ತೊಗೊಳ್ತೀನಿ ಅಂತ ಅಲ್ಲಿರೋರೆ ಎಲ್ಲ ರಿಲೇಷನ್ಸೇ ಈ ಥರ ಮಾತಾಡಿದ್ದಾರೆ. ಮುಂದೆ ಅಯ್ಯೋ ಕಟ್ಬಿಟ್ಲೆ, ಏನೋ ಮಾಡಿದೆ ಒಳ್ಳೇದಾಗಲಿ ಅಂತಾರೆ. ಬಟ್ ಹಿಂದೆಗಡೆ ನೋಡಿ ಯಾವ ಥರ ಮಾತಾಡಿದ್ದಾರೆ ಅಂದರೆ, ಅವಳ ಕೈಯಲ್ಲಿ 1 ಕೋಟಿ ಸಾಲ ತೀರ್ಸೋಕ್ಕೆ ಎಲ್ಲಾಗುತ್ತೆ, 1 ಕೋಟಿಗೆ ಅದು ಹರಾಜಿಗೆ ಬರುತ್ತೆ, ಹರಾಜಿಗೆ ಬಂದಾಗ ನನಗೆ ಹೇಳ್ರಿ, ನಾನೇ ಖರೀದಿಸ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ತುಂಬ ಬೇಜಾರಾಯಿತು. ಹೇಳಬೇಕು ಅಂದರೆ ನಿನ್ನೆ ನಾವು ಒದ್ಬಿಟ್ವಿ ಕೂಡ. ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಕಲಿತೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಕೋಪ ಮಾಡ್ಕೊಳಲ್ಲ. ಕೋಪ ಮಾಡ್ಕೊಂಡು ನಾವೇನು ಸಾಧಿಸಂಗಿದ್ದೀವಿ ಅಲ್ವಾ? ಸೊ ನಾನು ಅವ್ರಂಗೆ ಅಂದಿದ್ದಕ್ಕೆ ನಾನು ಏನು ಕಲಿತೆ ಅಂದರೆ, ಇನ್ನೂ ನಾನು ಚೆನ್ನಾಗಿ ದುಡಿಬೇಕು, ಇನ್ನೂ ನಾನು ಬೇಗ ಸಾಲ ತೀರಿಸ್ಬೇಕು, ಇಂಥವ್ರ ಮುಂದೆ ನಾನು ಇನ್ನೂ ತೊಗೋಬೇಕು ಅನ್ನೋದು ನನಗೆ ಹಠ ಬಂದುಬಿಟ್ಟಿದೆ. ಬಟ್ ಕೆಲವರು ಹಿಂಗೆ ಅಂತೆ ಅಂತ ಜಗಳಕ್ಕೆ ಹೋಗ್ತಾರೆ. ಬಟ್ ನಾನು ಯಾವುದೇ ಕಾರಣಕ್ಕೂ ನನಗೆ ಹೇಳ್ಕೊಟ್ಟಿರೋದೇ ಅದು ನಮ್ಮಮ್ಮ. ಅಂದರು ಅಂತ ಅವ್ರ ಮುಂದೆ ಜಗಳ ಮಾಡ್ಕೊಂಡು ಹೋಗೋದಲ್ಲ. ಅವ್ರು ಅಂದಿದ್ದಾರೆ ಅಂದರೆ ಅವ್ರ ಮುಂದೆ ಅದನ್ನು ಮಾಡಿ ತೋರಿಸು ನೀನು. ಈಗ ಅವ್ರು ಮಾರ್ತಾರೆ ಅಂತ ಹೇಳಿದಾರಲ್ಲ, ಅದನ್ನು ಉಳಿಸ್ಕೊಂಡು ತೋರಿಸು ಅನ್ನೋ ಥರ ಹೇಳ್ಕೊಟ್ಟಿದ್ದಾರೆ. ಅದನ್ನು ಖಂಡಿತ ಮಾಡೇ ಮಾಡ್ತೀನಿ ನಾನು, ಮಾಡ್ದಿರ ಬಿಡಲ್ಲ. ನನಗೆ ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ. ಈಗ ಹೆಂಗೆ ತೀರಿಸ್ತೀರಾ ಏನು ಅಂತ ಕೆಲವ್ರಿಗೆ ಡೌಟ್ ಇರ್ಬೋದು. ಬಟ್ ನಾನು ಹೊಸ ಸಬ್ಸ್ಕ್ರೈಬರ್ಗಳು ಗೊತ್ತಿರಲ್ಲ, ನಾನು ಹಳೆಯ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ. ನಾನು ಅಂಗಡಿಯಲ್ಲಿರ್ತೀನಿ, ನಾನು ವ್ಯಾಪಾರ ಮಾಡ್ತೀನಿ, ನಮ್ಮ ಮನೆಯವರು ಕೂಡ ಮರಿ ವ್ಯಾಪಾರನೇ ಮಾಡೋದು. ಇಬ್ಬರೂ ಕೂಡ ಇನ್ನು ಕಷ್ಟಪಟ್ಟು ಏನಾದರೂ ಒಂದು ಬೇಗ ಸಾಲ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಅದನ್ನು ಮುಗಿಸ್ತೀನಿ. ನನ್ನ ಮಗ ಇದ್ದ, ಗೃಹ ಪ್ರವೇಶ ಆದಮೇಲೆ ಅವನ ಜೊತೆ 1-2 ದಿನ ಟೈಮ್ ಪಾಸ್ ಮಾಡೋಣ, ನೆಕ್ಸ್ಟ್ ಅವನ್ನ ಬಿಟ್ಟು ಹೋಗ್ತೀನಲ್ಲ. ಸೊ ಅವನಿಗೂ ಕೂಡ ಅಮ್ಮ ಅನ್ನೋ ಪ್ರೀತಿ ಬರಬೇಕು, ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳೋ ಉದ್ದೇಶಕ್ಕೆ ಅಷ್ಟೇ ನಾನು ಅಂಗಡಿ ಕ್ಲೋಸ್ ಮಾಡಿ ಮನೇಲೇ ಇದ್ದೆ. ಈಗ ಇಲ್ಲಿಂದ ಇವಾಗ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. ನೆನ್ನೆನೇ ಸಾವು ಮುಗಿಸ್ಕೊಂಡು ಬಂದುಬಿಟ್ವೆ. ಈಗ ಇಲ್ಲಿ ಒಂದು ಸ್ವಲ್ಪ ಅಂಗಡಿಗೆಲ್ಲ ಐಟಮ್ಸ್ ಹಾಕಿಸಿ ಇಲ್ಲಿಂದನೇ ಐಟಮ್ ಎಲ್ಲ ತೊಗೊಂಡೋಗಿ ಕೊರಿಯರ್ ಮಾಡಿಸ್ತೀನಿ, ಅಥವಾ ಲೋಕಿ ಕರ್ಕೊಂಡು ಹೋಗೋಕ್ಕೆ ಬಂದರೆ ಕಾರಲ್ಲೇ ತೊಗೊಂಡೋಗ್ತೀನಿ. ಈ ಥರ ಮಾಡ್ಕೊತೀವಿ. ಈಗ ಅಂಗಡಿ ಬಿಸ್ನೆಸ್ ನಾನು ಕೂಡ ಸ್ಟಾರ್ಟ್ ಮಾಡಿದ್ರಿಂದ ನಾನು ಬೆಳಗ್ಗೆ 8 ಗಂಟೆಗೆ ಹೋದರೆ ನಮ್ಮ ಮನೆಗೆ ಹೋಗೋದೇ ಸಂಜೆ 8 ಗಂಟೆ ಅಥವಾ 6:30 7 ಗಂಟೆ ಈ ಥರ ಆಗುತ್ತೆ. ನನಗೆ ಬೇಜಾರಾಯಿತು ಅಂದರೆ ಒಂದೊಂದು ದಿವಸ 6:30ಗೆ ಬಾಗಿಲು ಹಾಕ್ಕೊಂಡು ಹೋಗ್ತೀನಿ. ಇಲ್ಲ ಇರೋಣ ಅಂತ ಅನಿಸಿದ್ರೆ 8 ಗಂಟೆ. ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಕೆಲವರೆಲ್ಲ ಕೆಲ್ಸಕ್ಕೆ ಹೋಗಿ ಬಂದಿರೋರು ಸಂಜೆ ಮೇಲೆ ಬಂದು ಬುಕ್ಸ್ ಎಲ್ಲ ತೊಗೊತಾ ಇರ್ತಾರೆ. ಹಾಗಾಗಿ ನಾನು ಈ ವರ್ಷ 8 ಗಂಟೆವರೆಗೂ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಹೊತ್ತು ದಿನ 7 ಗಂಟೆ 6:30ಗೆ ಹೋಗೋಳು. ಈ ವರ್ಷ ಎಲ್ಲ ಇನ್ನು 8 ಗಂಟೆಗಿದ್ದು ನಾನು ಅವ್ರ ತಕ್ಕನಂಗೆ ಕಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ನೋಡೋಣ, ಭಗವಂತ ಕೈ ಹಿಡಿತಾನೆ. ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಎಲ್ಲ ಕಷ್ಟದಲ್ಲೂ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದ್ದಾನೆ. ಏನೂ ಇಲ್ವಲ್ಲಪ್ಪ, ನೆಕ್ಸ್ಟ್ ಮನೆ ಕಟ್ಟೋಕ್ಕೆ ದುಡ್ಡು ಇಲ್ವಲ್ಲಪ್ಪ ಅಂತ ಅಂದ್ಕೊಂಡಾಗ, ನಾಳೆ ಖಾಲಿ ಆಯಿತು ಅಂದಾಗ, ನಾಡಿದ್ದು ಬೆಳಗ್ಗೆ ಅಷ್ಟರಲ್ಲೇ ನನ್ನ ಮನೆಗೆ ದುಡ್ಡು ಬಂದು ಯಾರ್ದಾದ್ರೂ ರೂಪದಲ್ಲಿ ಬಂದು ತಲುಪಿದೆ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ನೋಡೋರು ಈ ವ್ಲಾಗಲ್ಲಿ ನೋಡಿರ್ತಾರೆ ಆಲ್ಮೋಸ್ಟು, ಅವ್ರಿಗೆ ಅರ್ಥ ಆಗಿರುತ್ತೆ. ಅವರು ಕೂಡ ನೋಡ್ತಾರೆ ವ್ಲಾಗು. ಬಟ್ ನನಗೆ ಅವ್ರ ಹೆಸರೆಲ್ಲ ಹೇಳೋಕ್ಕೂ ಇಷ್ಟ ಇಲ್ಲ, ಬೇಕಾಗಿಲ್ಲ. ವ್ಲಾಗ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಮತ್ತು ಅವ್ರಿಗೆ ಹೊಡೆದಷ್ಟೇ ಆಗುತ್ತೆ. ನನ್ನ ಮಗ ಬಂದ ಗೈಸ್, ನನ್ನ ಮಗ ಒಂದು ನಿಮಿಷ ಎಲ್ಲಾದರೂ ಇದ್ರೂ ಕೂಡ ಬಂದುಬಿಡ್ತಾನೆ. ನೋಡಿ, ಆಲ್ರೆಡಿ ಅವನೇ ಹೊತ್ಕೊಂಡು ಹೆಂಗೆ ಬರ್ತಾಯಿದ್ದಾನೆ ಅಂತ. ಬಂದುಬಿಟ್ಟ ಗುಂಡಣ. ಸೊ ನೆನ್ನೆ ಸಾವಲ್ಲ ಆ್ಯಕ್ಚುಲಿ ಪಾಪ, ಅಂದರೆ ಸಣ್ಣ ಮಕ್ಕಳಲ್ವಾ, ಸ್ವಲ್ಪ ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ಬಿಟ್ಟ. ಸ್ವಲ್ಪ ಕಣ್ದೃಷ್ಟಿ ಥರ ಆಗಿ ಅವ್ನಿಗೆ ಹೊಟ್ಟೆ ನೋವು ಮತ್ತು ಲೂಸ್ ಮೋಷನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಮ್ಮ, ಹಾಯ್ ಮಾಡು ಮಗನೇ ಎಲ್ಲರಿಗೂ. ಬಾಯ್ ಇಲ್ಲ, ಹಾಯ್. ನೀವೇನು ಹೇಳ್ಕೊಟ್ರು ಅದು ಆಪೋಸಿಟ್ ಹೇಳ್ತಾನೆ. ಹಾಯ್ ಗುಜ್ಜುತ್ತೀನಿ. ಹಾಯ್. ಅದು ಬೇಡ ಗೈಸ. ಇವನಿಗೆ 1 ಅಂದರೆ 2 ಅಂತಾನೆ, ಎ ಅಂದರೆ ಬಿ ಅಂತಾನೆ. ನೋಡಿ, ಎಲ್ಲ ಆಪೋಸಿಟ್ ಹೇಳ್ತಾನೆ. 1 ಎ ಇಲ್ಲಿ ನೋಡು, ಎ 1 ಅಲ್ಲ 1 2 3 ಹೇಳು. 1 ಅವನಿಗೆ ಇಂಟ್ರೆಸ್ಟ್ ಇರಬೇಕು ಆ ಥರ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಇಲ್ಲಿ ಕೂತ್ಕೊಂಬಗ್ನೆ, ಕಾಣಿಸ್ತೀಯಾ? ಸುಮ್ಮನೆ ಕೂತ್ಕೋಬೇಕು. ನನ್ನ ಅಂದಿರೋರು ಹಂಗೆ ವ್ಲಾಗ್ ನೋಡ್ತಾ ಇರ್ತಾರೆ ಅಂತ. ಸೊ ವ್ಲಾಗ್ ನೋಡ್ತಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ನಾವೇನು ಅವ್ರ ಜೊತೆ ಮಾತಾಡಿ ಗಲಾಟೆ ಮಾಡಿನೇ ಅವ್ರಿಗೆ ಉತ್ತರ ಕೊಡಬೇಕಾಗಿಲ್ಲ. ಇದನ್ನು ನೋಡಿದ್ರೇ ಅವ್ರಿಗೆ ತಗೊಂಡು ಹೊಡೆಯೋ ಥರ ಆಗಿರುತ್ತೆ. ನನಗೆ ಹೇಳ್ತಾ ಇರೋದು ನನಗೆ ಅರ್ಥ ಆಗಿದೆ ಅಂತ. ಅವ್ರಿಗೆ ಇನ್ನೂ ಒಂದ್ಸಲ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕಷ್ಟಪಟ್ಟು ಮಾಡಿರೋದನ್ನು ಕಳ್ಕೊಳಕ್ಕೆ ಆಸೆ ಪಡಲ್ಲ ಯಾರೂ, ಉಳಿಸ್ಕೊಳಕ್ಕೆ ಆಸೆ ಪಡ್ತಾರೆ. ಬಟ್ ನಿಮ್ಮ ಮುಂದೆ ನಾನು ನಿಜವಾಗ್ಲೂ ಇವತ್ತು ತುಂಬ ಸಾಲ ಮಾಡಿರಬಹುದು, ಬಟ್ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳಲ್ಲ. ಅದನ್ನು ಜಮೀನಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಹೆಂಗಾದ್ರೂ ನಾನು ತೀರಿಸ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ಸಾಲಕ್ಕೆ ಕೈ ಹಾಕ್ತೀನಿ. ನನಗಾಗಲ್ಲ, ನನಗೆ ತೀರಿಸೋ ಕೆಪಾಸಿಟಿ ಇಲ್ಲ ಅಂದರೆ ನಾನು ಅಷ್ಟು ಮಾಡಲ್ಲ ಗೈಸ್. ಸೊ ಏನು ಬೇಕೋ ಅದು ಬೇಡ, ಅದು ಅಲ್ಲಿ ಇಟ್ಟಿದ್ದೀನಿ, ಆಮೇಲೆ ಕೊಡ್ತೀನಿ. ಸೊ ಅಂಥವ್ರ ಮುಂದೆ ನಾನು ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ 100% ಮಾಡ್ತೀನಿ. ನನಗೆ ಹೇಳ್ಕೊಟ್ಟಿರೋದು ನಮ್ಮಮ್ಮ, ಸುಖದಲ್ಲಿ ಮಿರಿಬೇಡ, ಕಷ್ಟದಲ್ಲಿ ಹೀಗೆ ಕುಗ್ಗಬೇಡ ಅಂತ ಹೇಳ್ಕೊಟ್ಟಿದ್ದಾಳೆ. ನಾನು ಯಾವುದೇ ಕಾರಣಕ್ಕೂ ಸುಖ ಬಂತು ಅಂತಲೂ ಮೆರೆದಿಲ್ಲ, ಕಷ್ಟ ಬಂತು ಅಂತಲೂ ಕುಗ್ಗೂ ಇಲ್ಲ. ನಾನು ಎದುರಿಸ್ತೀನಿ, ಕೊಡ್ತೀನಿ, ಎದುರಿಸ್ತೀನಿ. ಸೊ ನಾನು ಅದನ್ನು ಎಲ್ಲರ ಹತ್ರ ಹೇಳ್ಕೊಳೋ ಅವಶ್ಯಕತೆ ನನಗಿಲ್ಲ. ಅದರಲ್ಲೂ ಈ ಥರ ಎಲ್ಲ ಮಾತಾಡ್ತಾರಲ್ಲ, ಇಂಥವ್ರ ಹತ್ರ ಹೇಳ್ಕೊಬೇಕು ಅಂತ ನನಗೆ ಅನಿಸಲ್ಲ. ನಾನು ಕೂಲಿ ಮಾಡೋದ್ರೂ ಪರವಾಗಿಲ್ಲ, ನಾನು ತೀರಿಸ್ತೀನಿ ಅನ್ನೋ ಶಕ್ತಿ ನನಗಿದೆ ಗೈಸ್. ಯಾರೇ ಆಗಲಿ, ಪ್ರತಿಯೊಬ್ಬರೂ ಅಷ್ಟೇ, ಒಂದು ಹೊಸದಾಗಿ ಮನೆ ಕಟ್ಟಿದ್ದಾರೆ ಅಂದರೆ ಅದ್ರ ಕಷ್ಟ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತು. ನೀವು ಹೋಗಿ ಸಾಂತ್ವನ ಹೇಳಿ, ಮಾಡಿದ್ದೀರಾ, ಚೆನ್ನಾಗಿರಿ, ಚೆನ್ನಾಗಿ ಇಂಪ್ರೂವ್ ಆಗಿ ಅಂತ ಹೇಳಿ ನಿಜವಾಗ್ಲೂ ನೀವು ಮೇಲೆ ಬರ್ತೀರಾ. ಅದೇ ನೀವು ಕೆಟ್ಟ ಬುದ್ಧಿ ಇಟ್ಕೊಂಡು, ಅಯ್ಯೋ ನಾವಿನ್ನೂ ಕಟ್ತಾನಿದ್ದೀವಿ, ಅವ್ರು ಏನು ಮಾಡಿಬಿಟ್ರು, ನಾವು ಬಾಡಿಗೆ ಕಟ್ತಾಯಿದ್ದೀವಿ, ನಮ್ಮ ಕೈಯಲ್ಲಿ ಆಗದಿದ್ದು ಅವ್ರ ಕೈಯಲ್ಲಿ ಏನಾದರೂ ಅಂದರೆ, ನಿಮ್ಮ ಮನೇಲಿ ಒಬ್ಬರು ದುಡಿಬೋದು, ಕುತ್ಕೊಂಡು ತಿನ್ನೋರು 10 ಜನ. ಆದರೆ ನಮ್ಮ ಮನೇಲಿ ಇರೋದೇ 4 ಜನ. 4 ಜನದಲ್ಲಿ 4 ಜನ ದುಡಿತೀವಿ ಅಂದರೆ ಯಾವುದೇ ಕಾರಣಕ್ಕೂ ಖಾಲಿ ಮಾಡೋದಕ್ಕಾಗಲ್ಲ. ಅಷ್ಟೇ ಕಷ್ಟಪಡ್ತೀವಿ. ಈಗ ನಮ್ಮ ಮನೇಲಿ ಇರೋದು ನಾನು ಲೋಕಿ ಇಬ್ಬರೇ ಅಂದರೆ, ನಾವಿಬ್ಬರು ದುಡಿತಿದ್ದೀವಿ ಅಂದರೆ ಇಬ್ಬರು ಯಾಕೆ ಸಂಪಾದನೆ ಎತ್ತಿಡೋಕ್ಕಾಗಲ್ಲ ಹೇಳಿ? ಹಾಗೇ ಆಗುತ್ತೆ. ಎಂಥ ಕೀಳು ಜನ ನನ್ನ ಮಗ ಬಳೆ ತೋರಿಸ್ತಾ ಇದ್ದಾನೆ ಗೈಸ್. ಎಂತೆಂಥ ಕೀಳು ಜನ ಇದ್ದಾರೆ ಅಂದರೆ, ಬಂದಿರೋದು ಸಾವಿಗೆ, ಮಾತಾಡಿರೋದು ಬೇರೆಯವ್ರ ಬಗ್ಗೆ. ಎಲ್ಲಿ ಕೂತ್ಕೊಂಡ್ರು ಕೆಲವರು ಹಿಂದೆಲ್ಲ ಹೇಳ್ತಿದ್ರು, 2 ಜುಟ್ಟು ಇರೋ ಕಡೆ ಮನೆ ಸೈಲೆಂಟಾಗಿರಲ್ಲ. ಅಂದರೆ ಇಬ್ಬರು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಸಮಾಧಾನವಾಗಿ ಇರೋಕ್ಕಾಗಲ್ಲ ಅಂತ. ಬಟ್ ಆದರೆ ಇತ್ತೀಚೆಗೆ ಅದೇನೋ ನನಗೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಿರೋದು ಆ ಥರದವ್ರ, ಇಲ್ಲ ಈಗ ಇರೋದೇ ಆ ಥರದವ್ರ, ಅದು ಒಂದು ಗೊತ್ತಾಗ್ತಿಲ್ಲ. 2 ಜುಟ್ಟಲ್ಲ, 4 ಜನ ಗಂಡಸರು ಸೇರಿದ್ರೂ ಇರ್ತಾಯಿಲ್ಲ. ಇದು ಮಾತಾಡಿರೋದು ವೈಯಕ್ತಿಕವಾಗಿ ಪರ್ಸ್ನಲಾಗಿ ನನಗನ್ಸಿದ್ದು, ಎಲ್ಲರೂ ಕುತ್ಕೊಂಡು ಮಾತಾಡಿರೋದೇ ಗಂಡಸರು. ತುಂಬ ಹರ್ಟ್ ಆಯಿತು ನನಗೆ. ಏನು
ಗಂಡು ಮಕ್ಳು ಈ ಥರ ಇದ್ದಾರಾ ಅಂತ. ಬಟ್ ಆದ್ರೂ ಇನ್ನೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. 100 ಜನದ ಇದರಲ್ಲಿ ಯಾರೋ ಒಂದು 20% ಗಂಡು ಮಕ್ಳು ಈ ಥರ ಇದ್ದಾರೆ. ಬಟ್ ಎಲ್ಲರೂ ಅಂತ ನಾನು ಹೇಳಲ್ಲ. ಹಿಂಗೆ ಮಾತಾಡಿರೋ ನಿನ್ನೆ ಸಾವಿಗೆ ಬಂದಾಗ ಹಿಂಗೆ ಮಾತಾಡಿದಾರಲ್ಲ, ಪಾಪ ಅವ್ರ ಮನೆ ಪರಿಸ್ಥಿತಿ ಹೆಂಗಿದೆಯೋ. ಒಂದು ವ್ಯಕ್ತಿ ಸತ್ತಿದ್ದಾನೆ ಅಂದರೆ ಆ ವ್ಯಕ್ತಿನ ಮರೆತು ಹೆಂಗಿರ್ತಾರೆ ಅವ್ರ ಮನೇಲಿನ ಹೆಣ್ಮಕ್ಳು. ಅವ್ರಿಗೆ ಏನೇ ಆದರೂ ಮನೇಲಿ ಒಂದು ಗಂಡಸಿರಂಗೆ ಆಗಲ್ಲ. ಅವ್ರು ಏನೇ ವಯಸ್ಸಾದವರಾಗಿರ್ಬೋದು ಅಥವಾ ಇನ್ನೂ ವಯಸ್ಸಿರೋರೇ ಸತ್ತಿರ್ಬೋದು. ಬಟ್ ಒಂದು ಗಂಡಸು ಇಲ್ಲ ಅಂದರೆ ಆ ಮನೆಯೇ ಮನೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆಲ್ಮೋಸ್ಟ್ ಅದು ಎಲ್ರ ಮನೆಗೂ ಅರ್ಥ ಆಗಿರುತ್ತೆ. ನಾನು ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು 4 ಜನ ಹೆಣ್ಮಕ್ಳೇ ಆಗಿರೋದು. ಬಟ್ ನಮ್ಮ ಮನೇಲಿ ಏನಾದರೂ ಒಂದು ಏನಂತಾರೆ, ಒಂದು ಹೊರಗಡೆ ಹೋಗೋದಕ್ಕಾಗಲಿ, ಒಂದು ಸಡನ್ನಾಗಿ ಏನಕ್ಕಾದರೂ ನೈಟ್ ಹೊತ್ತು ಇಲ್ಲೇ ಇದೆ ತಗೋ, ನೈಟ್ ಹೊತ್ತು ಹೋಗೋದಕ್ಕೆ ಏನಾದರೂ ಬೇಕು ಅಂದರೆ ಅಯ್ಯೋ ಗಂಡಸಿಲ್ಲ ಹೆಂಗೆ ಹೋಗೋದು ಅಂತ ಅನಿಸುತ್ತೋ. ಆದರೆ ಈಗ ನಮ್ಮ ಅಕ್ಕನ ಮಕ್ಕಳು ಅಮ್ಮನಿಗೆ ಮೊಮ್ಮಕ್ಕಳೆಲ್ಲ ಡಿಗ್ರಿ ಸ್ಟೂಡೆಂಟ್ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಅವರೆಲ್ಲ ಇದ್ದಾಗ ಸ್ವಲ್ಪ ಧೈರ್ಯನೂ ಬಂದಿದೆ. ಏನೇ ಆದ್ರೂ ನಮ್ಮ ಮನೇಲೇ ಮಕ್ಕಳಿದ್ದಾರೆ ಅನ್ನೋ ಧೈರ್ಯ ಬಂದಿದೆ. ಈ ಥರ ಖುಷಿ ಪಟ್ಕೊಂಡು ಇದ್ದೀವಿ. ಮುಂಚೆ ಯಾರೂ ಇರಲಿಲ್ಲ ನಮಗೆ ಬೆನ್ನೆಲುಬಾಗಿ. ಈಗ ಸಾಕು ನಮ್ಮ ಮಕ್ಕಳೇ ಇದ್ದಾರೆ ನಮಗೆಲ್ಲ ಬೆನ್ನೆಲುಬಾಗಿ. ಹಿಂಗೆ ಮಾತಾಡಿರೋರಿಗೆ ನನ್ನ ಮನಸ್ಸಲ್ಲಿ ಇಷ್ಟು ದಿನ ನಾನು ಎಲ್ಲೂ ನಿಮಗೂ ಹೇಳ್ಕೊಂಡಿಲ್ಲ. ಈಗ ಅನ್ನಿಸ್ತಾ ಇದೆ ನನಗೆ, ಬೇಗ ನಾವು ಹೊಲ್ದ ಹತ್ರ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ನಾವಿರೋದೀಗ ಮಕ್ಳಿಗೋಸ್ಕರ ಸಿಟಿಯಲ್ಲಿ ಒಂದು ಮನೆ ಕಟ್ಟಿರೋದು. ಈಗ ಅನ್ನಿಸ್ತಾ ಇದೆ ನನಗೆ ಬೇಗ ನಾನು ಹೊಲ್ದ ಹತ್ರನೂ ಮನೆ ಕಟ್ಟೋಕ್ಕೆ ಕೈ ಹಾಕಬೇಕು ಅಂತ. ತೋರಿಸ್ತಾ? ಅಲ್ಲಲ್ಲ, ಇಲ್ಲಿ ಬರಬೇಕು. ತೋರಿಸಿ ಈಗ. ನನ್ನ ಮಗ ನೋಡಿ ಗೈಸ್, ನನ್ನ ಕೈಯಲ್ಲಿರೋ ಬಳೆ ಎಲ್ಲ ಬಿಚ್ಚಿಸ್ಕೊಂಡು ಅವನಿಟ್ಕೊಂಡು ಆಟ ಆಡ್ತಾ ಇದ್ದಾನೆ ಹಿಂಗೆ. ತೋರಿಸ್ತಾ? ಫಸ್ಟ್ ಅಂದ್ಕೊಂಡಿದ್ದು ನಾವು ಹೊಲ್ದ ಹತ್ರ ಕಟ್ಟಬೇಕು ಗಂಡಸಿಲ್ ಕಟ್ಟಬೇಕು ಅಂತ. ಈಗ ಅಲ್ಲಿ ಕಟ್ಟಾಗಿದೆ. ಇನ್ನೊಂದು 5-6 ವರ್ಷ ಬಿಟ್ಟು ನಾವು ಸುಧಾರಿಸ್ಕೊಂಡು, ನಾವು ಸಾಲ ಎಲ್ಲ ತೀರಿಸ್ಕೊಂಡು ಹೊಲ್ದ ಹತ್ರ ಕಟ್ಟೋಣ ಅಂತ. ಯಾಕೆ ಹೊಲ್ದ ಹತ್ರ ಅಂದರೆ, ಲೋಕಿ ವ್ಯಾಪಾರ ಮಾಡೋದ್ರಿಂದ ನಮ್ಮದು ಸಿಟಿಲಿರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಟೈಮಿಗೆ ಹೋಗೋದಕ್ಕಾಗಲ್ಲ. ಆಮೇಲೆ ಹೊಲದಲ್ಲೆಲ್ಲ ಕರೆಕ್ಟಾಗಿ ನೀರು ಬಿಡೋಕ್ಕಾಗಲ್ಲ. ನೈಟ್ ಕರೆಂಟ್ ಕೊಟ್ಟರೆ ಅಲ್ಲಿಂದ ಬರೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಈ ಥರ ಟೈಮ್ ಪಾಸ್ ಆಗುತ್ತೆ. ಕೆಲವೊಂದು ಸಲ ನೈಟ್ ಕರೆಂಟ್ ಕೊಟ್ಟರೆ ನೈಟೆಲ್ಲ ಬರೋದಕ್ಕಾಗಲ್ಲ. ಯಾಕೆಂದರೆ ನಮ್ಮೂರ ಕಡೆ ಎಲ್ಲ ಈಗೀಗ ಸ್ವಲ್ಪ ಚಿರತೆಗಳು ಮತ್ತು ಕಾಡು ಹಂದಿ ಇದ್ರದ್ದು ಕಾಟ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ನಾನೇ ಎದುರ್ಕೊಂಡು ಬೇಡ ಹೋಗಬೇಡ, ಬೆಳಗಿನ ಜಾವ ಹೋಗು ಅಂತ ಹೇಳ್ತೀನಿ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಹಂಗಾಗಿ ಹೋಗ್ತಾ ಇರಲಿಲ್ಲ. ಈಗ ನನಗೆ ಅನ್ನಿಸ್ತಾ ಇರೋದು, ಇಂಥ ಕಿಡಿಗೇಡಿಗಳು ಮಾತಾಡಿದಾರಲ್ಲ, ಇವ್ರು ಮಾತಾಡಿದ್ಮೇಲೆ ನನಗೆ ಅನ್ನಿಸ್ತಾ ಇರೋದು, ನಾವು ಹೊಲ್ದಲ್ಲೂ ಬೇಗ ಕಟ್ಬಿಡ್ಬೇಕು, ಬೇಗ ಮಾಡಬೇಕು ಅನ್ನೋ ಹಠ ನನಗಿನ್ನೂ ಜಾಸ್ತಿ ಆಗಿದೆ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಫೈನಲಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಸಾಧ್ಯ ಆದರೆ ಒಬ್ಬರು ಮನೆ ಉದ್ಧಾರ ಆಗೋ ಮಾತು ಮಾತಾಡಿ, ಒಬ್ರು ಮನಸ್ಸನ್ನ ಹಾಳಾಗೋದನ್ನು ಮಾತಾಡಬೇಡಿ, ಒಬ್ರು ಮನೆ ಹಾಳು ಮಾಡೋದನ್ನು ಮಾತಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ಹೊಲದಲ್ಲಿ ಕಟ್ಟೋದಕ್ಕೂ ದೇವ್ರ ದಯೆ ಇದ್ದರೆ, ರಾಯರ ದಯೆ ಇದ್ದರೆ, ನಮ್ಮ ಮನೆ ದೇವ್ರ ದಯೆ ಇದ್ದರೆ ಖಂಡಿತ ಬೇಗ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್ ಮಾಡೋ ಮಗನೇ, ಇಲ್ಲೇ ಕೂತಿದ್ದಾನೆ. ಬಾಯ್ ಅಂದ್ಬಿಡು ಇನ್ನೊಂದ್ಸತಿ, ಬೇಗ ಹೇಳೋ. ಬಾಯ್ ಬಾಯ್.